ರೋಷನ್ಗೆ 2 ಮದುವೆ ಆಗಿದೆ, 3 ಮದುವೆ ಆಗಿದೆ. ಐಶು ಅನ್ನೋ ಹುಡುಗಿ ಜೊತೆ ರೀಲ್ಸ್ ಮಾಡ್ತಿದ್ದ. ಸೊ ಸುಮಾರು ಜನ ಅನ್ಕೊಂಡಿರೋದು ಐಶು ಅವನ ಹೆಂಡತಿ ಅಂತ. ಆ ಪ್ರೆಗ್ನೆಂಟ್ ಆಗಿರೋ ಹುಡುಗಿ ಬೇರೆ ಯಾರು ಅಲ್ಲ, ಐಶು. ಆ ಪ್ರೆಗ್ನೆಂಟ್ ಆಗಿರೋ ಹುಡುಗಿನ ಬಿಟ್ಟು ಬೇರೆ ಮದುವೆ ಆಗಿದ್ದಾನೆ. ಅದಕ್ಕೋಸ್ಕರ ನಾವು ಕಂಟೆಂಟ್ಗೋಸ್ಕರ ರೋಷನ್ ಡೆತ್ ನ ಯೂಸ್ ಮಾಡ್ಕೋತಾ ಇದೀವಿ, ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ. ಈಗ 1000ಕ್ಕೂ ಹೆಚ್ಚು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಏನಾಯ್ತು, ಯಾಕೆ ಸತ್ರು, ಹೆಂಗ್ ಸತ್ರು. ಒಬ್ಬ ನಮ್ ಜೊತೆಗಿದ್ದ ವ್ಯಕ್ತಿ ಹೋಗ್ಬಿಟ್ಟಿದ್ದಾನೆ. ಸೊ ಮೆಮೊರೀಸ್ ಗಳನ್ನ ರೀಶೇರ್ ಮಾಡುವಂತ ಟೈಮ್ ಇದು. ಇವಾಗ ಪುನೀತ್ ರಾಜ್ಕುಮಾರ್ ಅವರ ವಿಷಯಗಳನ್ನ ಕೂಡ ಅವರ ವೈಫು, ಅದರಿಂದ ಒಂದಷ್ಟು ಜನ ಫಾಲೋವರ್ಸ್, ವ್ಯೂಸ್, ಲೈಕ್ಸ್ ಬಂದ್ರ. ಸೊ ರೋಷನ್ಗೆ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ. 1.5 ವರ್ಷ ಹಿಂದ್ಗಡೆ ಒಂದು ಎಂಗೇಜ್ಮೆಂಟ್ ಆಗಿತ್ತು. ಈ ಒಂದು ಮದುವೆ ಯಾಕಾಗಿದ್ದು ಅಂದ್ರೆ ರೋಷನ್ ಅವರ ಅಮ್ಮನ ಕಾರಣದಿಂದಾನೆ. ರೋಷನ್ ಫ್ರೆಂಡ್ಸ್ ಅಲ್ವಾ ಗೊತ್ತಿರುತ್ತೆ, ನೀವು ಮುಚ್ಚಿಕೋತಿದ್ದೀರಾ, ನಿಮ್ ಫ್ರೆಂಡ್ ತಪ್ಪು, ಹಾಗೆ ಹೀಗೆ ಅದನ್ನೆಲ್ಲ ಮುಚ್ಚಿಕೋತಿದ್ದೀರಾ ಅಂತ ಒಂದಷ್ಟು ಕಾಮೆಂಟ್ ಗಳನ್ನ ನೋಡಿದೆ. ನಾವ್ ಅದ್ರ ಬಗ್ಗೆ ಮಾತಾಡಂಗೂ ಇಲ್ಲ, ಯಾಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅವ್ರು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಗೈಸ್, ರೋಷನ್ ಡೆತ್ ಬಗ್ಗೆ ನಾವು ಒಂದು ಕ್ಲಾರಿಟಿ ವಿಡಿಯೋ ಮಾಡಿ ಹಾಕಿದ್ವಿ. ಆದ್ರೂ ಕೆಲವರು ಕ್ಲಾರಿಟಿ ಗೊತ್ತಿಲ್ಲ, ಬೇರೆ ಬೇರೆ ತರ ಕಾಮೆಂಟ್ಗಳನ್ನ ಹಾಕಿದ್ರು. ಸೊ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಡಬೇಕಾಯಿತು. ಏನಪ್ಪಾ ಅಂತಂದ್ರೆ, ರೋಷನ್ಗೆ 2 ಮದುವೆ ಆಗಿದೆ, 3 ಮದುವೆ ಆಗಿದೆ. ಸೊ ಒಂದು ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಈ ಹೊಸ ಮದುವೆ, ಆ ಪ್ರೆಗ್ನೆಂಟ್ ಆಗಿರೋ ಹುಡುಗಿನ ಬಿಟ್ಟು ಬೇರೆ ಮದುವೆ ಆಗಿದ್ದಾನೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಮಾಡಿದ್ದಾರೆ. ಸೊ ಹಂಗಾಗಿ ಟಾರ್ಚರ್ ಕೊಟ್ಟಿದ್ದಾರೆ, ಹಂಗಾಗಿ ಅವನು ಸದೋಗೋನೆ, ಅವನದೇ ತಪ್ಪು, ಹಾಗೆ ಹೀಗೆ ಅಂತ ಸಾಕಷ್ಟು ಕಾಮೆಂಟ್ಸ್ಗಳು. ಮತ್ತೆ ಅವ್ರಿಗೆ ಎಷ್ಟು 2 ಮದುವೆ, 3 ಮದುವೆ, ಸೊ ಈ ತರ ಒಂದಷ್ಟು ಕಾಮೆಂಟ್ಗಳು ಬರ್ತಾ ಇತ್ತು. ಸೊ ಅದಕ್ಕೆ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು. ಹಂಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ನಮಗ್ ಬರ್ತಿರೋ ಕಾಮೆಂಟ್ಗಳ ಬಗ್ಗೆ ಸ್ವಲ್ಪ ಒಂದು ಕ್ಲಾರಿಟಿ ಕೊಡಬೇಕು. ಈಗ ನಾವು ರೋಷನ್ ವಿಡಿಯೋಗಳು ಆಗ್ತಾ ಇರೋದ್ರಿಂದ, ಮತ್ತೆ ಅವನ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರೋದ್ರಿಂದ, ಅವ್ನ ಮೆಮೊರೀಸ್ ರೀಶೇರ್ ಮಾಡ್ತಾ ಇರೋದ್ರಿಂದ ಜನಗಳು ನಮಗೊಂದಷ್ಟು ಕಾಮೆಂಟ್ಗಳಾಗ್ತಿದ್ದಾರೆ. ಎಲ್ಲರೂ ಅಲ್ಲ, ಜನಗಳು ಒಂದಷ್ಟು ಕಾಮೆಂಟ್ಗಳು, ಗೊತ್ತಲ್ಲ, ಎಲ್ಲದರಲ್ಲೂ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಬಟ್ ಆದ್ರೂ ಅದಕ್ಕೊಂದು ಕ್ಲಾರಿಟಿ ಕೊಟ್ಕೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಏನಪ್ಪಾ ಅಂತಂದ್ರೆ, ನಾವು ಕಂಟೆಂಟ್ಗೋಸ್ಕರ ರೋಷನ್ ಡೆತ್ ನ ಯೂಸ್ ಮಾಡ್ಕೋತಾ ಇದೀವಿ, ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಯೂಟ್ಯೂಬಲ್ಲಿ ರೆವಿನ್ಯೂಗೋಸ್ಕರ. ಹೀಗೆ ಸಾಕಷ್ಟು ಕಾಮೆಂಟ್ಗಳು ಬರ್ತಾ ಇದಾವೆ. ನಾನು ಫಸ್ಟ್ ಆಫ್ ಆಲ್ ಒಂದು ಕ್ಲಿಯರ್ ಮಾಡಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಸ್ತುತ ನಾವು ಪ್ರೆಸೆಂಟ್ ನಾವು ನೀವು ಎಲ್ಲರೂ ಬದುಕ್ತಾ ಇರೋದೇ ಸೋಷಿಯಲ್ ಮೀಡಿಯಾ ಲೈಫಲ್ಲಿ. ಸೊ ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾ ಒಂದು ಲೈಫ್ನ ಭಾಗ ಆಗಿದೆ. ಅದರಲ್ಲೂ ಕೆಲವರು ನಮ್ಮಂತ ಕ್ರಿಯೇಟರ್ಸು, ಕೆಲವರು ಎಲ್ರು ಸೋಷಿಯಲ್ ಮೀಡಿಯಾದಲ್ಲ ಲೈಫ್ನೇ ಒಂದು ಏನದು ಕೆಲಸ ಮಾಡ್ಕೊಂಡಿದ್ದಾರೆ, ಕೆರಿಯರ್ ಆಗಿ ತಗೊಂಡಿದ್ದಾರೆ, ಇನ್ನೊಂದು ತಗೊಂಡಿದ್ದಾರೆ. ಸೊ ನಾವು ಬದುಕ್ತಿರೋದೇ ಇದರಲ್ಲಿ. ಸೊ ನಾವೇನಾದ್ರೂ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಇದ್ರಲ್ಲೇ ಹೇಳ್ಬೇಕು. ಈಗ ನನಗೆ ಆ ರೋಷನ್ ಹಿಂಗೆ ಸತ್ತೋಗಿದ್ದಾನೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಹಾಕ್ದಾಗ, ಫೋಟೋ ಹಾಕ್ದಾಗ 1000ಕ್ಕೂ ಹೆಚ್ಚು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಏನಾಯ್ತು, ಯಾಕೆ ಸತ್ರು, ಹೆಂಗ್ ಸತ್ರು, ಏನ್ ಕಾರಣ, ಹೀಗೆ ಪ್ರತಿಯೊಂದು ಒಂದೊಂದು ಕ್ವಶನ್. ಅವ್ರಿಗೆ 2 ಮದುವೆ ಆಗಿತ್ತಾ, 3 ಮದುವೆ ಆಗಿತ್ತಾ, ಸೊ ಅವ್ರಿಗೆ ಏನ್ ರೀಸನ್ನು, ಯಾಕೆ ಸತ್ರು, ಹೆಂಗ್ ಸತ್ರು, ಹಿಂಗೆ ಸಾಕಷ್ಟು ಜನ ಮೆಸೇಜ್ಗಳು ಮಾಡ್ತಿದ್ದಾರೆ. 1000-2000 ಜನ ಆಲ್ಮೋಸ್ಟ್. ಸೊ ನಾನೊಬ್ಬ ಮನುಷ್ಯ ಆಗಿ 2000 ಜನಕ್ಕೂ ಪರ್ಸ್ನಲ್ ಆಗಿ ಕುತ್ಕೊಂಡು ಅವನು ಹಿಂಗ್ ಸತ್ತ, ಇದು ಅಂತ ಹೇಳಕ್ಕಾಗುತ್ತಾ? ಸೊ ಹಂಗಾಗಿ ನಾವು ವಿಡಿಯೋ ಮಾಡಾಕ್ತಿವಿ. ಇವಾಗ ಯಾರೇ ಒಬ್ರು ಸತ್ರು ಅವ್ರನ್ನ ಮೆಮೊರೀಸ್ನ ರೀಶೇರ್ ಮಾಡೋದು ಒಂದು ವಾಡಿಕೆ ಅಂತಲ್ಲ, ಒಂದು ಮೆಮೊರೀಸ್ನ ರೀಶೇರ್ ಮಾಡೋದು ಒಂದು ವಿಷಯ, ಅದೇನು ನಾರ್ಮಲ್ ಕಾಮನ್ ವಿಷಯ ಅದು. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚೆಗಷ್ಟೇ ದಿಲೀಪ್ ರಾಜ್ ಅವರು ಸತ್ತೋದ್ರು, ಫೇಮಸ್ ಸೀರಿಯಲ್ ಆಕ್ಟರ್, ಪ್ರೊಡ್ಯೂಸರ್ ಅವರು. ಸೊ ಅವ್ರ ವೈಫು ಅಕೌಂಟ್ ಯಾವ್ದು ಅಂತಾನೆ ಗೊತ್ತಿರಲಿಲ್ಲ ಯಾರಿಗೂ. ಸೊ ಅವರು ಸತ್ತೋದ್ಮೇಲೆ ಅವರ ಮೆಮೊರಿಗಳನ್ನ ರೀಶೇರ್ ಮಾಡಿದ್ರು. ಅವ್ರ ಚಿಕ್ಕ ವಯಸ್ಸಿನ ಫೋಟೋ, ಅವ್ರ ಜೊತೆ ಕಳೆದಿದ್ದ ಫೋಟೋ, ಹಿಂಗೆ ಏನೊಂದು ಫೋಟೋಗಳನ್ನ ಹಾಕೊಂಡು, ವಿಡಿಯೋಗಳು, ಅವ್ರದ್ದು ಬಿಹೈಂಡ್ ದ ಸೀನ್ ಫೋಟೋಗಳು, ವಿಡಿಯೋಗಳು, ಇದನ್ನೆಲ್ಲ ಹಾಕೊಂಡು ಆಗ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ಅದು ಟ್ರೆಂಡಿಂಗ್ ಆಯಿತು, ವೈರಲ್ ಆಯಿತು, ಅವ್ರಿಗೆ ಫಾಲೋವರ್ಸ್ ಬಂದ್ರು. ಅವ್ರು ಹಾಗಾದ್ರೆ ಆ ಫಾಲೋವರ್ಸ್ ವ್ಯೂಸ್ಗೋಸ್ಕರ ಅವರು ಆ ಫೋಟೋಗಳನ್ನ ಇದನ್ನೆಲ್ಲ ಹಾಕಿದ್ರ, ರೀಶೇರ್ ಮಾಡಿದ್ರ? ಇಲ್ಲ ಅಲ್ವಾ? ಸೊ ಹಂಗೇನೆ ನಾವು ಫಾಲೋವರ್ಸ್, ವ್ಯೂಸು, ಲೈಕ್ಸ್ ಬರ್ಲಿ ಅಂತ ಫೋಟೋಗಳನ್ನ ಅಥವಾ ವಿಡಿಯೋಗಳನ್ನ ಹಾಕಿಲ್ಲ. ಇವಾಗ ಒಬ್ಬ ನಮ್ ಜೊತೆಗಿದ್ದ ವ್ಯಕ್ತಿ ಹೋಗ್ಬಿಟ್ಟಿದ್ದಾನೆ. ಸೊ ಮೆಮೊರೀಸ್ಗಳನ್ನ ರೀಶೇರ್ ಮಾಡುವಂತ ಟೈಮ್ ಇದು. ಸೊ ನಾವು ಈ ಟೈಮಲ್ಲಿ ಅವ್ನ ಮೆಮೊರಿಗಳನ್ನೆಲ್ಲ ನಾವು ರೀಕಲೆಕ್ಟ್ ಮಾಡ್ತಾ ಇರ್ತೀವಿ. ಸೊ ನಾವು ಹಂಗಿದ್ವಿ, ಹೀಗಿದ್ವಿ ಅಂತ ಮಾತಾಡ್ಕೊತಾ ಇರ್ತೀವಿ. ಆ ಒಂದು ಮೆಮೊರೀಸ್ಗಳನ್ನ ರೀಶೇರ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಅದು ಆಗ್ತೀವಿ. ಆಬ್ವಿಯಸ್ಲಿ ಅವನು ಈಗ ಒಂದು ಡೆತ್ ಆಗಿರೋದ್ರಿಂದ ಅವನ ಬಗ್ಗೆ ತಿಳ್ಕೊಬೇಕು, ಅವ್ನು ಏನ್ ಮಾಡ್ತಿದ್ದ, ಅವ್ನು ಯಾರು ಅನ್ನೋದು ತಿಳ್ಕೊಬೇಕು ಅನ್ನೋದು ಒಂದಷ್ಟು ಟ್ರೆಂಡಿಂಗ್ ಆಗಿ ಅವನು ಒಂದು ಟ್ರೆಂಡಿಂಗ್ ಆಗಿರ್ತಾನೆ ಈ ಒಂದು ಟೈಮಲ್ಲಿ. ಸೊ ಆಬ್ವಿಯಸ್ಲಿ ಅದರಿಂದ ವ್ಯೂಸ್ ಹೋಗುತ್ತೆ, ಲೈಕ್ಸ್ ಬರುತ್ತೆ, ಕಾಮೆಂಟ್ಸ್ ಬರುತ್ತೆ, ಎಲ್ಲಾನು ಬರುತ್ತೆ. ಸೊ ಅದನ್ನ ನಾವು ಕೇಳಿ ತಗೊಂಡಿದ್ದಲ್ಲ, ಅದು ತಾನಾಗೆ ಬರೋ ಅಂತದ್ದು.
ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಈ ಒಂದು ಎಲ್ಲ ವಿಷಯಗಳನ್ನ ಇದರಲ್ಲಿ ಹಂಚ್ಕೋಬೇಕಾಗುತ್ತೆ. ಸೊ ನಾವು ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ವ್ಯೂಸು, ಲೈಕ್ಸು, ಕಾಮೆಂಟ್ಸು, ಇನ್ನೊಂದು ಮತ್ತೊಂದು ಇದು ಯಾವುದಕ್ಕೂ ಶೇರ್ ಮಾಡಿಲ್ಲ, ಮೆಮೊರೀಸ್ಗಳನ್ನ ರೀಶೇರ್ ಮಾಡ್ತಾ ಇದೀವಿ. ಸೊ ಇದನ್ನ ಹೇಳಿದ್ರು ಕೆಲವರೆಲ್ಲ ಹೇಳ್ತಾರೆ, ಏನು ಈಗಲೇ ಶೇರ್ ಮಾಡಬೇಕಾ, ಅವಾಗ ಶೇರ್ ಮಾಡಬೇಕು ಅಂತ ಶೇರ್ ಮಾಡಬೇಕಾ? ಹೌದು, ಈಗಲೇ ಶೇರ್ ಮಾಡಬೇಕು. ಯಾಕೆಂದರೆ ಅವನು ಈಗ ನಮ್ಮನ್ನು ಬಿಟ್ಟು ಹೋಗಿರೋದ್ರಿಂದ ಆ ಮೆಮೊರಿಗಳನ್ನೆಲ್ಲ ನಮಗೂ ಈಗ ಸ್ವಲ್ಪ ದಿವಸ ಆದಮೇಲೆ ನಾವು ಮರ್ತು ಹೋಗ್ತೀವಿ, ಅವರು ಮರ್ತು ಹೋಗ್ತಾರೆ, ಎಲ್ಲರೂ ಮರ್ತು ಹೋಗ್ತಾರೆ. ಅದು ಜಗತ್ತಿನ ನಿಯಮ, ಯಾರು ಶಾಶ್ವತ ಅಲ್ಲ. ಸೊ ಆ ಒಂದು ಟೈಮಲ್ಲಿ ರೀಶೇರ್ ಮಾಡಬೇಕು, ಆ ಟೈಮಲ್ಲಿ ರೀಶೇರ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಅದು ನಿಮಗೆ ವ್ಯೂಸು, ಲೈಕ್ಸ್ಗೂ, ಫಾಲೋವರ್ಸ್ಗೋಸ್ಕರ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅಂದ್ಕೊಳ್ಳಿ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಅವರವರ ಭಾವಕ್ಕೆ ತಕ್ಕಂತೆ ನಾವು ಜನರನ್ನ, ಪ್ರತಿಯೊಬ್ಬ ಜನರನ್ನು ಮೆಚ್ಚೋಕ್ಕಾಗೋದಿಲ್ಲ. ಮತ್ತೆ ಸೊ ಇನ್ನೊಂದು ಹೇಳ್ತೀನಿ ಅಂದರೆ, ಇವಾಗ ಪುನೀತ್ ರಾಜ್ಕುಮಾರ್ ಅವರ ವಿಷಯಗಳನ್ನ ಕೂಡ ಅವರ ವೈಫು PRK ಆ್ಯಪ್ ಅಂತ ಏನೋ ಒಂದು ಆ್ಯಪ್ ಮುಖಾಂತರ ರೀಶೇರ್ ಮಾಡ್ತಿದ್ದಾರೆ. ಅದು ಏನೇನು ಮಾಡ್ತಿದ್ರು, ಅವ್ರು ಏನು, ಅವ್ರ ಹ್ಯಾಬಿಟ್ಸ್ ಏನೋ ಅದೆಲ್ಲ. ಸೊ ಅವರು ದುಡ್ಡು ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದ, ಇನ್ನೊಂದು ಮಾಡೋದಕ್ಕೆ, ಅಥವಾ ಏನಾದರೂ ಒಂದು ಇದಕ್ಕೋಸ್ಕರ ಮಾಡ್ತಿರೋದ? ಅದೆಲ್ಲ ಒಂದು ನೆನಪುಗಳು, ಒಂದು ದಾಖಲಾತಿ ಆಗಲಿ, ಒಂದು ಮೆಮೊರಿಗಳೆಲ್ಲ ಒಂದು ದಾಖಲಾತಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇರೋದು ಹೊರತು ಅವ್ರೇನು ದುಡ್ಡು ಮಾಡಬೇಕು ಅಂತ ಮಾಡ್ತಾರೆ. ಅವ್ರಿಗೆ ದುಡ್ಡಿಗೇನು ಬರ ಇಲ್ವಾ? ಇವಾಗ ನಮಗೆ ಏನೋ ದುಡ್ಡು ಅವಶ್ಯಕತೆ ಇದೆ, ಓಕೆ. ಅವ್ರಿಗೆ ದುಡ್ಡು ಅವಶ್ಯಕತೆ ಇದೆಯಾ? ಅವ್ರು ಯಾಕೆ ಮಾಡ್ತಿದ್ದಾರೆ ಹಾಗಾದ್ರೆ? ಅದೇ ಹೇಳ್ತಾರಲ್ಲ, ಜನಗಳು ಅವ್ರವ್ರಿಗೆ ಬಿಟ್ಟಂಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ನಾನು ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಅಷ್ಟೇ. ಸೊ ನಾವು ಕೂಡ ಮೆಮೊರೀಸ್ಗಳನ್ನ ರೀಶೇರ್ ಮಾಡ್ತಿದ್ವಿ, ಅದರಿಂದ ಒಂದಷ್ಟು ನಾವು ಫಾಲೋವರ್ಸ್, ವ್ಯೂಸು, ಲೈಕ್ಸ್ ಬಂದ್ರ. ಸೊ ರೋಷನ್ಗೆ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ. ಥ್ಯಾಂಕ್ ಯು ರೋಷನ್. ಸೊ ನೀನು ಮೇಲ್ಗಡೆ ಇದೆಯಾ, ಸೊ ನಿನ್ನಿಂದ ಒಂದಷ್ಟು ಜನ ಫಾಲೋವರ್ಸು, ಲೈಕ್ಸ್, ವ್ಯೂಸ್ ಬಂದಿದೆ ರೋಷನ್, ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳ್ಬಿಟ್ಟು ಕೈ ಮುಕ್ಕೊಂಡು ನನ್ನ ಪಾಡಿ ನಾನು ಏನು ರೀಶೇರ್ ಮಾಡಬೇಕು, ನಮಗೆ ಅವ್ನ ಜೊತೆಗಿದ್ದು ಏನೇನು ನೆನಪುಗಳಿದೆ, ಸೊ ಅದೆಲ್ಲ ವೀಡಿಯೋಸ್ಗಳು ಇನ್ನೂ ಇದೆ, ಇನ್ನೂ ನಾಳೆ ನಾಡಿದ್ಗಳೆಲ್ಲ ಹಾಕ್ತೀನಿ ನಾನು. ಸೊ ಒಂದಷ್ಟು ವೀಡಿಯೋಸ್ಗಳಿದೆ, ಹಾಕ್ತೀನಿ. ಅದನ್ನ ಯಾರು ಹಿಂಗಂತಾರೆ, ಹಂಗೆ ಮಾಡ್ತಾರೆ ಅಂತ ನಾನೇನು ಸ್ಟಾಪ್ ಮಾಡೋದಿಲ್ಲ. ಸೊ ಅದೊಂದು ಕ್ಲಾರಿಫೈ ಮಾಡಬೇಕಾಗಿತ್ತು ಅಷ್ಟೇ. ಸೊ ಅದನ್ನು ಕ್ಲಾರಿಫೈ ಮಾಡಿದೆ. ಇನ್ನು ಈಗ ವಿಷಯಕ್ಕೆ ಬರೋದಾದರೆ, ಏನು ರೋಷನ್ಗೆ 2 ಮದುವೆ ಆಗಿದೆ, 3 ಮದುವೆ ಆಗಿದೆ, ಅವನು ಒಂದು ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲು, ಅವಳು ಕೇಸ್ ಹಾಕಿದ್ದಾಳೆ, ಅದಕ್ಕೋಸ್ಕರ ಹಿಂಗಾಗಿರೋದು. ಸೊ ಹಿಂಗೆ ಒಂದಷ್ಟು ಕ್ಲಾರಿಟಿ ಇಲ್ಲದೆ ಕಾಮೆಂಟ್ಗಳು ಓಡಾಡ್ತಿದ್ದೇವೆ. ಸೊ ಹಂಗಾಗಿ ಅದನ್ನ ಕ್ಲಾರಿಫೈ ಮಾಡ್ತೀನಿ. ರೋಷನ್ 1 ಮದುವೆ ಆಗಿದ್ನ, 2 ಮದುವೆ ಆಗಿದ್ನ, 3 ಮದುವೆ ಆಗಿದ್ನ? ಇಲ್ಲ, ರೋಷನ್ ಮದುವೆ ಆಗಿದ್ದು ಒಂದೇ ಮದುವೆ, ಅದು 1 ತಿಂಗಳ ಹಿಂದೆ. ಸೊ ಜುಲೈ 4th ಅವ್ನು ಮದುವೆ ಆಗಿದ್ದು. 1.5 ವರ್ಷ ಹಿಂದ್ಗಡೆ ಒಂದು ಎಂಗೇಜ್ಮೆಂಟ್ ಆಗಿತ್ತು. ಆ ಎಂಗೇಜ್ಮೆಂಟ್ ನಾವೆಲ್ಲ ಹೋಗಿದ್ವಿ. ಸೊ ಆ 1.5 ವರ್ಷ ಹಿಂದೆ ಆಗಿದ್ದ ಎಂಗೇಜ್ಮೆಂಟು ಸಮ್ ಫ್ಯಾಮಿಲಿ ಇಶ್ಯೂ ಇಂದ ಒಂದು 6 months ಆದ್ಮೇಲೆ ಅದು ಬ್ರೇಕ್ ಆಯಿತು. ಸೊ ಆ ಒಂದು ಎಂಗೇಜ್ಮೆಂಟು ಮದುವೆವರೆಗೂ ಹೋಗಲಿಲ್ಲ, ಅದು ಬ್ರೇಕ್ ಆಯಿತು. ಆಮೇಲೆ ಅವರು ಸುಮ್ಮನೆ ಆಗಿದ್ರು. ಆಮೇಲೆ ಐಶು ಅನ್ನೋ ಹುಡುಗಿ ಜೊತೆ ರೀಲ್ಸ್ ಮಾಡ್ತಿದ್ದ. ಸೊ ಸುಮಾರು ಜನ ಅನ್ಕೊಂಡಿರೋದು ಐಶು ಅವನ ಹೆಂಡತಿ ಅಂತ. ಖಂಡಿತವಾಗ್ಲೂ ಇಲ್ಲ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೋಡಿ ಆ ವಿಡಿಯೋನ. ಸೊ ಐಶು ಮತ್ತೆ ರೋಷನ್ ಮಾಡಿರೋದು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ನಿಮಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ನನ್ನ ಸಿಗ್ನೇಚರ್ ಸ್ಟೈಲ್ ಅಲ್ಲೇ ಹೇಳ್ತೀನಿ. ಏನು ಯಾಕೆ ಯಾವಾಗಲೂ ಹೊಡೆದು ಹಿಂಗ್ ಮಾಡ್ತೀಯ ನನಗೆ ನೀನು? ಯಾಕೆ ಅಂದ್ರೆ ನೀವೆಲ್ಲ ಒಳಗಡೆ ಬರ್ತೈತೆ, ನಿಮ್ ಜವಾಬ್ದಾರಿ ಇಲ್ವಾ? ರೆಸ್ಪಾನ್ಸಿಬಿಲಿಟಿ ಅಷ್ಟೇ ತಾನೇ? ನಾನೇನಾದ್ರೂ ಅದಕ್ಕೆ ಸಜೆಷನ್ ಕೊಡ್ತೀನಿ, ಹೋಗು ಸುಮ್ಮನೆ. ಸರಿ, ಬೇಗ ಬಾ. ನೋಡಿದ್ರಿ ಅಲ್ವಾ? ಸೊ ಆ ಒಂದು ವಿಡಿಯೋದಲ್ಲಿ ಅಲ್ಲಿ ನಿಮ್ಗೆ ಬೆಡ್ರೂಮ್ ಅಲ್ಲಿ ಫೋಟೋ ಕಾಣಿಸ್ತು ಅಲ್ವಾ? ಸೊ ಅವರು ಐಶು ಅವರ ಗಂಡ, ರೋಷನ್ ಅವರ ಫ್ರೆಂಡು. ಸೊ ಇವರಿಬ್ರು ವಿಡಿಯೋ ಮಾಡೋದಿಕ್ಕೆ ಕ್ಯಾಮ್ರಾ ಇಟ್ಕೊಡ್ತಾ ಇದ್ದಿದ್ದೆ ಆ ಒಬ್ರು ಐಶು ಅನ್ನೋ ಅವ್ರ ಗಂಡ. ಓಕೆನಾ? ರೋಷನ್ ಮತ್ತೆ ಐಶು ಅವ್ರ ಗಂಡ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಅವರೆಲ್ಲ ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಇದ್ರಿಂದ ಆ ತರ ಒಂದು ವಿಡಿಯೋ ಮಾಡ್ತಿದ್ರೆ ಹೊರತು ಅವರು ಐಶು ಅವ್ರ ಗಂಡ, ಐಶುನ ಮದುವೆ ಆಗಿರ್ಲಿಲ್ಲ. ಸೊ ಐಶು ಅವ್ರ ಗಂಡ ಬೇರೆ. ಸೊ ಆ ಪ್ರೆಗ್ನೆಂಟ್ ಆಗಿರೋ ಹುಡುಗಿ ಬೇರೆ ಯಾರು ಅಲ್ಲ, ಐಶು. ಸೊ ಐಶು ಇವಾಗ ಪ್ರೆಗ್ನೆಂಟ್ ಆಗಿರೋದು. ಅದಕ್ಕೋಸ್ಕರ ಅನ್ಕೋತಾರೆ ಐಶುನ ಬಿಟ್ಬಿಟ್ಟಿದ್ದಾನೆ ಇವನು, ಅದಕ್ಕೋಸ್ಕರ ಕೇಸ್ ಹಾಕಿದ್ದಾರೆ ಹಾಗೆ ಹೀಗೆ ಅನ್ಕೊಂಡು. ಐಶು ಅವರು ಮತ್ತೆ ರೋಷನ್ ಅವರು ಅಕ್ಕ ತಮ್ಮ ತರ ಹೆಚ್ಚಾಗಿ ಫ್ರೆಂಡ್ಸ್ ತರ ಇದ್ದಿದ್ದು. ಓಕೆನಾ? ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಐಶು ಅವ್ರ ಗಂಡ. ಸೊ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನೊಂದು ವಿಡಿಯೋ ಹಾಕಿದೆ, ಅದರಲ್ಲಿ ರೋಷನ್ ಡೆಡ್ ಬಾಡಿ ಹತ್ರ ಒಬ್ರು ಅಮ್ಮ ಹೇಳ್ತಾ ಇದ್ರು. ಸೊ ಅದು ಬಂದ್ಬಿಟ್ಟು ರೋಷನ್ ಅವ್ರ ಅಮ್ಮನ ಅಂತ ಎಲ್ಲ ಕೇಳ್ತಿದ್ರಿ. ಅದು ರೋಷನ್ ಅವ್ರ ಅಮ್ಮ ಅಲ್ಲ, ಅದು ಸುದೀಪ್ ಅವರ ಅಮ್ಮ. ಅಂದ್ರೆ ರೋಷನ್ ಜೊತೆ ಒಂದು ವಿಡಿಯೋಸ್ ಮಾಡ್ತಿದ್ದ ಗೊತ್ತಾ, ಸುದೀಪ್ ನಾಯಕ್ ಅಂತ, ಅದು ಅವರ ಅಮ್ಮ. ಸೊ ಅವ್ರಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ, ಅವ್ರ ಮನೆಗೆ ಹೋಗೋದು ಬರೋದು ಎಲ್ಲ ಇದ್ದಿದ್ರಿಂದ ಅವರು ಅಟ್ಯಾಚ್ ಆಗಿದ್ರು. ಸೊ ಹಾಗಾಗಿ ಅವರು
ಸುದೀಗ್ ಒಂದು ಫೋನ್ ಮಾಡೋದಲ್ವಾ ಏನಾದ್ರು ಇದ್ರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಿದ್ರು. ಸೊ ಅವರು ರೋಷನ್ ಅವ್ರ ಅಮ್ಮ ಅಲ್ಲ. ಸೊ ರೋಷನ್ ಅವ್ರ ಅಪ್ಪ ಅಮ್ಮ ಎಲ್ಲಿ, ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ರಿ. ಅಪ್ಪ ಅವರು ಇದಾರೆ, ಅವರು ಶಿಂಷಾದಲ್ಲಿ ಇದ್ರು ಅನ್ಸುತ್ತೆ. ನಾವು ಅಲ್ಲಿಗೆ ಹೋಗಿರ್ಲಿಲ್ಲ, ನಾವು ಆಸ್ಪತ್ರೆ ಹತ್ರ ಇದ್ದಿದ್ದು. ಸೊ ರೋಷನ್ ಅವ್ರ ಅಮ್ಮ ಬಂದು 5 ತಿಂಗಳ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿ ಡೆಡ್ ಆಗಿದ್ದಾರೆ. ಸೊ ರೋಷನ್ ಅವ್ರ ಅಮ್ಮ ಇರ್ಲಿಲ್ಲ. ಸೊ ಈ ಒಂದು ಮದುವೆ ಯಾಕಾಗಿದ್ದು ಅಂದ್ರೆ ರೋಷನ್ ಅವ್ರ ಅಮ್ಮನ ಕಾರಣದಿಂದಾನೆ. ರೋಷನ್ ಅವ್ರ ಅಮ್ಮ ನೋಡಿ ಸಂಬಂಧ ಇದು. ಸೊ ರೋಷನ್ ಅವ್ರ ಅಮ್ಮ ನೋಡಿ ಸಂಬಂಧ ಅಂತ ಹೇಳಿ ಅವರು ಮದುವೆ ಆಗಿದ್ರು 1 ತಿಂಗಳ ಹಿಂದೆ. ಸೊ ಆ ಮದುವೆಯಲ್ಲಿ ಏನೇ ಒಳಗಡೆ ಅವ್ರ ಫ್ಯಾಮಿಲಿಗಳ ಮಧ್ಯೆ ಏನ್ ಪ್ರಾಬ್ಲಮ್ ಆಗಿದೆ, ಗಂಡ ಹೆಂಡತಿ ಮಧ್ಯೆ ಏನ್ ಪ್ರಾಬ್ಲಮ್ ಆಗಿದೆ ನಿಜವಾಗ್ಲೂ ನಮಗ್ ಗೊತ್ತಿಲ್ಲ. ಸೊ ನೀವು ಫ್ರೆಂಡ್ಸ್ ಅಲ್ವಾ ಗೊತ್ತಿರುತ್ತೆ, ನೀವು ಮುಚ್ಚಿಕೋತಿದ್ದೀರಾ, ನಿಮ್ ಫ್ರೆಂಡ್ ತಪ್ಪು ಹಾಗೆ ಹೀಗೆ ಅದನ್ನೆಲ್ಲ ಮುಚ್ಚಿಕೋತಿದ್ದೀರಾ ಅಂತ ಒಂದಷ್ಟು ಕಾಮೆಂಟ್ಗಳನ್ನ ನೋಡಿದೆ. ಸೊ ನಮ್ಮ ಫ್ರೆಂಡ್ ತಪ್ಪಾಗಿದ್ರೆ ನಾವೇ ಓಪನ್ ಆಗಿ ಹೇಳ್ತೀವಿ, ಆ ಥರ ಏನಿಲ್ಲ. ಅಕಸ್ಮಾತ್ ತಪ್ಪು ಮಾಡಿದ್ರು ಅವ್ನದೇನೋ ತಪ್ಪಾಗಿದ್ರು ಸೊ ಮೆಂಟಲಿ ಟಾರ್ಚರ್ ಕೊಡುವಂತ ಅವಶ್ಯಕತೆ ಇದೆ. ಇವಾಗ ಒಂದು ಪ್ರಾಣ ಹೋದ್ಮೇಲೆ ಏನ್ ಇದ್ ಮಾಡ್ತೀರಾ? ಸೊ ಅವ್ನು ತಪ್ಪಾಗಿದ್ರೆ ಕಾನೂನು ಪ್ರಕಾರ ಅವನಿಗೂ ಶಿಕ್ಷೆ ಕೊಡಿಸಿ ಏನಾದ್ರು ಮಾಡ್ಬೋದಾಗಿತ್ತು. ಅದನ್ನ ಬಿಟ್ಟು ಅವರು ಹರಾಸಿಂಗ್ ಮಾಡೋ ತರ, ಒಂದು ಟಾರ್ಚರ್ ಮಾಡೋ ತರ ಮಾಡಿದಾರೆ ಅಂತ ಒಂದು ಬಂತು. ಸೊ ಅದಕ್ಕೋಸ್ಕರ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಒಂದು ಬಂದಿರೋದು ನಮ್ಗೆ ವಿಷಯ. ಸೊ ಅದನ್ನ ನಾವು ಕ್ಲಾರಿಫೈ ಮಾಡಿದ್ದು. ಸೊ ರೀಸನ್ ಇದೆ ಅದು. ಸೊ ಪೊಲೀಸ್ ಅದಕ್ಕೆ ನಾವು ಅದ್ರ ಬಗ್ಗೆ ಮಾತಾಡಂಗೂ ಇಲ್ಲ, ಯಾಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅವ್ರು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಸೊ ಅದ್ರಲ್ಲಿ ಏನ್ ಬರುತ್ತೆ ಅದು ಹೋಗುತ್ತೆ. ಒಟ್ಟಲ್ಲಿ ಒಂದು ಡೆತ್ ಆಗಿದೆ, ಅವ್ನು ಬರೋದಿಲ್ಲ. ಸೊ ಹೀಗೆ ಒಂದಷ್ಟು ಕಾಮೆಂಟ್ಸ್ಗಳು, ಸೊ ಇವಂದೇ ಏನೋ ತಪ್ಪಿದೆ ಅದಕ್ಕೋಸ್ಕರ ಅವ್ನು ಹಿಂಗ್ ಮಾಡ್ಕೊಂಡಿದ್ದಾನೆ ಹಾಗೆ ಹೀಗೆ. ಓಕೆ, ತಪ್ಪಿದ್ರು ಅದನ್ನ ಅವರು ಕುತ್ಕೊಂಡು ಮಾತಾಡ್ಕೊಂಡು ಏನಾದ್ರು ಮಾಡ್ಬೇಕಾಯ್ತು. ಬಟ್ ಏನಾಗ್ತಾರೆ ಇವಾಗ ಹರಾಸ್ ಮಾಡೋ ತರ, ಒಂದು ಎದುರಿಸೋ ತರ, ಒಂದು ಬ್ಲಾಕ್ ಮೇಲ್ ಮಾಡೋ ತರ, ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ಸೊ ಅವನು ಸತ್ತಿದ್ದಾನೆ. ಸೊ ಅದನ್ನ ಅವ್ರ ಫ್ಯಾಮಿಲಿಗೆ ಯಾರು ನಷ್ಟ ತುಂಬಿಕೊಡ್ತಾರೆ ಇವಾಗ ಅಲ್ವಾ? ಸೊ ಅದು ತುಂಬಕ್ಕಾಗೋದಿಲ್ಲ ಏನೇ ಕಾರಣಕ್ಕೂ. ಸೊ ಆ ಒಂದು ವಿಷಯನ ನಾವು ಕ್ಲಾರಿಫೈ ಮಾಡಿದ್ವಿ. ಸೊ ನಾನು ಹೇಳಿದ್ನಲ್ಲ, ಅವನು 1 ಅಲ್ಲ 2 ಅಲ್ಲ 3 ಮದುವೆ ಏನೂ ಆಗಿಲ್ಲ. ಅವ್ನು ಆಗಿರೋದು ಒಂದೇ ಮದುವೆ, ಅದು 1 ತಿಂಗಳ ಮುಂಚೆ. ಸೊ 1.5 ವರ್ಷದಿಂದ ಒಂದು ಎಂಗೇಜ್ಮೆಂಟ್ ಆಗಿತ್ತು, ಅದು ಬ್ರೇಕ್ ಆಗಿತ್ತು. ಐಶು ಅವರು ಅವರ ಹೆಂಡತಿ ಎಲ್ಲ ಅವರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಸೊ ಅವರ ಯಜಮಾನ್ರದ್ದು ಈಗಾಗಲೇ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಇದು ಏನು ನಾನು ಕ್ಲಾರಿಫೈ ಮಾಡಬೇಕಾಗಿದ್ದು ಒಂದು ವಿಷಯ. ಸೊ ನಮ್ಮ ಬಗ್ಗೆ ಇನ್ನೂ ಏನು ಕಮೆಂಟ್ಗಳು ಮಾಡ್ತೀರಾ ಮಾಡಿ, ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಿಮಗೆ ನಾವು ಮಾಡ್ತಾ ಇರೋದು ವ್ಯೂಸು, ಲೈಕ್ಸು, ಕಂಟೆಂಟ್ ಅನ್ಸಿದ್ರು ಅನ್ಕೊಳ್ಳಿ.